ಅಲ್ಲೇ ಇದೆ ಬಂದ ಕತ್ತಿ ನಮಸ್ಕಾರ ಸರ್. ನಿಮ್ಮ ಹೆಸರು? ಶಾನು. ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ ನೀವು? ನಾವು ಒಂದು 60-70 ವರ್ಷದಿಂದನೂ ಇದ್ದೀವಿ. ಇದು ಮಾವಿನ ತೋಪ, ತಿಪ್ಟೂರು ಮಾವಿನ ತೋಪ ಅಲ್ವಾ? ಏನು ಕೆಲಸ ಮಾಡ್ತೀರಮ್ಮ ನೀವು? ಕೂಲಿ ಕೆಲಸ ಮಾಡ್ತೀವಿ ಸರ್. ನಮ್ಮ ಕೈಲಿ ಆಗ್ತಾ ಇಲ್ಲ, ನಾವೇ ಮಾಡ್ತಾ ಇಲ್ಲ. ಹಾಂ. ಮತ್ತೆ ಈಗ ಸದ್ಯಕ್ಕೆ ಎಲ್ಲಿದ್ದೀರಾ? ಮನೆ ಹಿಂಗಾಗಿದೆ ನಿಮ್ಮದು? ಬಾಡಿಗೆ ಮನೇಲಿ ಇದ್ದೀವಿ ಸರ್. ತಹಶೀಲ್ದಾರ್ ಅವ್ರಿಗೆ ಏನಾದರೂ ಇನ್ಫಾರ್ಮ್ ಮಾಡಿದ್ರೆ ಅರ್ಜಿ ಗಿರ್ಜಿ ಕೊಟ್ಟಿದ್ದೀರಾ? ಕೊಟ್ಟಿದ್ದೀವಿ ಸರ್. ಏನು ಹೇಳಿದ್ರು ಅವರು? ಏನು ಹೇಳಿಲ್ಲ. ಆಮೇಲೆ ಮುನ್ಸಿಪಲ್ಲು ನಗರ ಸಭೆಗೂ ಕೊಟ್ಟಿದ್ದೀರಾ? ಎಲ್ಲ ಕಡೆನೂ ಕೊಟ್ಟಿದ್ದೀವಿ. ಹೇಳಿ ಅಮ್ಮ, ಈಗ ನಿಮಗೆ ಯಾರ ಕಡೆಯಿಂದ ಸಹಾಯ ಆಗಬೇಕು ಹೇಳಿ. ಜಮೀರ್ ಅಹಮದ್ ಸಾಬ್ರಿಂದ ನಮಗೆ ಸಹಾಯ ಆಗಬೇಕು. ತುಂಬ ವರ್ಷದಿಂದ ಇಲ್ಲಿ ನಾವಿದ್ದೀವಿ. ಒಬ್ರು ದುಡಿಬೇಕು, 3 ಜನ ತಿನ್ಬೇಕು. ನಮ್ಮ ಮನೆಯಲ್ಲಿ ತುಂಬಾ ಕಷ್ಟ ಇದೆ. ನಮಗೆ ಬಾಡಿಗೆ ಕಟ್ಟೋಕೆ ಸಹಾಯ ಆಗ್ತಾ ಇಲ್ಲ. ಎಷ್ಟಾಗುತ್ತೋ ನಮಗೆ ಅವ್ರು ಸಹಾಯ ಮಾಡಿ, ಅವ್ರ ಕಡೆಯಿಂದ ಏನೋ ಅವ್ರ ಹೆಸರು ಹೇಳ್ಕೊಂಡು ನಾವು ಜೀವನ ಮಾಡೋ ಥರ ಆಗಲಿ. ಮನೆಯಲ್ಲಿ ನಮ್ಮ ಸ್ವಂತ ಮನೆ ಅಂತ ಆಗಲಿ. ನಮ್ಮ ಜಾಗ ಇದೆ, ಮನೆ ಕಟ್ಟೋದಕ್ಕೆ ಮಾತ್ರ ನಮಗೆ ಸಹಾಯ ಕೇಳ್ತಾ ಇದ್ದೀವಿ. ತುಂಬ ಜನದ ಹತ್ರ ನಾವು ಕೈ ಬೇಡಿದ್ದೀವಿ, ಯಾರೂ ಸಹಾಯ ಮಾಡೋಕ್ಕೆ ಮುಂದೆ ಬರ್ತಾ ಇಲ್ಲ. ದಯವಿಟ್ಟು ನೀವಾದರೂ ನಮಗೆ ಸಹಾಯ ಮಾಡ್ತೀರಾ ಅಂತ ನಿಮ್ಮ ಭರವಸೆ ಮೇಲೆ ನಾವು ನಿಮಗೆ. ಇದಿಷ್ಟು ತಿಪಟೂರಿನ ಮಾವಿನ ತೋಪಲ್ಲಿ ಇರುವಂತಹ ಶಾನು ಅವರ ಸಮಸ್ಯೆ. ಯಾಕೆಂದರೆ ಇಲ್ಲಿ ತುಂಬ ದಿನಗಳಿಂದ ಒಂದು 30-40 ವರ್ಷದಿಂದ ಇವರು ಇಲ್ಲೇ ವಾಸ ಇದ್ದಾರೆ. ಇವ್ರ ಮನೆ ಸಂಪೂರ್ಣವಾಗಿ ಈಗ ಮೇಲ್ಗಡೆ ಎಲ್ಲ ಮಳೆ ಬಂದು ಮುರಿದೋಗ್ಬಿಟ್ಟಿದೆ, ನೋಡ್ಬೋದು ನೀವು. ಆಮೇಲೆ ಈ ಸಂಬಂಧ ತಾಲೂಕು ಆಫೀಸ್ಗಾಗಿರ್ಬೋದು, ನಗರಸಭೆಗಾಗಿರ್ಬೋದು ಈಗಾಗಲೇ ಒಂದು 6 ತಿಂಗಳ ಹಿಂದೆ ಅರ್ಜಿನ ಕೊಟ್ಟಿದ್ದಾರೆ. ಬಟ್ ಅಲ್ಲಿ ಏನು ಹೇಳ್ತಾರೆ ಅಂದರೆ ಇನ್ನೂ ಯಾವುದೂ ಅನುದಾನ ಬಂದಿಲ್ಲ, ಅನುದಾನ ಬಂದಾಗ ನಾವು ನಿಮಗೆ ಕಟ್ಕೊಡ್ತೀವಿ ಅಂತ. ಸದ್ಯಕ್ಕೆ ಇವರು ಇಲ್ಲೇ ಬಾಡಿಗೆ ಮನೆಯಲ್ಲಿ ಸ್ವಲ್ಪ ವಾಸ ಮಾಡ್ಕೊಂಡಿದ್ದಾರೆ. ಬಟ್ ಇವ್ರಿಗೆ ಜೀವನ ನಡೆಸೋದೇ ತುಂಬ ಕಷ್ಟ ಆಗಿದೆ. ಕೂಲಿ ಮಾಡಿ ಒಂದು ಸಣ್ಣ ಪುಟ್ಟ ಕೂಲಿ ಕೆಲಸಗಳನ್ನು ಮಾಡಿ ಜೀವನ ಮಾಡ್ತಾ ಇದ್ದಾರೆ. ಅದರಲ್ಲಿ ಬಾಡಿಗೆ ಕಟ್ಟೋಕ್ಕೂ ಆಗ್ತಾಯಿಲ್ಲ. ಮನೆ ನೋಡಿದ್ರೆ ಅವ್ರ ಕಡೆ ಸಂಪೂರ್ಣವಾಗಿ ಬಿದ್ದೋಗ್ತಾ ಇದೆ. ಹಾಗಾಗಿ ಮಾನ್ಯ ವಸತಿ ಸಚಿವರಾದ BZ ಜಮೀರ್ ಅಹಮದ್ ಖಾನ್ ಸಾಹೇಬ್ರ ಹತ್ರ ನಾವು ನಮ್ಮ ವಾಹಿನಿ ಮುಖಾಂತರ ಏನು ಕೇಳ್ಕೊತೀವಿ ಅಂತಂದರೆ, ನೀವು ತುಂಬ ಅನೇಕ ರೋಗಿಗಳಿಗಾಗಿರ್ಬೋದು, ಬಡವ್ರಿಗಾಗಿರ್ಬೋದು, ಬೀದಿ ಬದಿ ವ್ಯಾಪಾರಿಗಳಾಗಿರ್ಬೋದು, ತುಂಬ ಜನಗಳಿಗೆ ನೀವು ಒಂದು ಸಹಾಯನ ಮಾಡಿದ್ದೀರಾ. ಅದೇ ರೀತಿ ನಮ್ಮ ಈ ಶಾನು ಅವರು ಏನಿದ್ದಾರೆ ನಮ್ಮನವರು, ಸೊ ಅವ್ರಿಗೂ ಒಂದು ಈ ಸೂರು ಒಂದು ಮನೆ ಮೇಲ್ಛಾವಣಿ ಆಗಿರ್ಬೋದು, ಒಂದು ಚಿಕ್ಕ ಮನೆ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ಒಂದು ಸಹಾಯ ಮಾಡಿ ಅಂತ ನಮ್ಮ ವಾಹಿನಿ ಪರವಾಗಿ ನಿಮ್ಮಲ್ಲಿ ನಾವು ಈ ಮೂಲಕ ಕೇಳ್ಕೊತಾ ಇದ್ದೀವಿ. ನಮಸ್ಕಾರ.